ಈ ಬುರುಡೆ ಗ್ಯಾಂಗ್ಗೆ ಸಾಲು ಸಾಲು ಟೆನ್ಷನ್ಗಳು ಈಗ ಶುರುವಾಗ್ತಾ ಇದೆ. ಗಿರೀಶ್ ಮಟ್ಟಣ್ಣನವರಿಗೆ ಈಗ ಸಂಕಷ್ಟ ಎದುರಾಗುತ್ತಾ ಅನ್ನುವಂತ ಪ್ರಶ್ನೆ ತಿಮರೋಡಿ ಆಪ್ತರು, ವಿಠಲ್ ಗೌಡ, ಅದರ ಜೊತೆಯಲ್ಲಿ ಅನೇಕರು, ಟಿ ಜಯಂತ್ ಆಗಿರಬಹುದು, ಇವರೆಲ್ಲರಿಗೂ ಕೂಡ ಸಂಕಷ್ಟಗಳು ಎದುರಾಗಿದ್ದಾಯ್ತು. ಈಗ ಮಟ್ಟಣ್ಣನವರ ಸರದಿನ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ತಿಮರೋಡಿ ಗಡಿಪಾರಾಗಿದ್ದಾಯ್ತು. ಈಗ ಗಿರೀಶ್ಗೆ ಸಂಕಷ್ಟ ತಪ್ಪಿದಲ್ಲ ಅನ್ನುವಂತ ವಿಚಾರ. ಯಾಕಂದ್ರೆ ಅವರೇ ನೀಡಿರುವಂತಹ ಒಂದಷ್ಟು ಸ್ಟೇಟ್ಮೆಂಟ್ಸ್, ಒಂದಷ್ಟು ಹೇಳಿಕೆಗಳು, ಒಂದಷ್ಟು ಆರೋಪಗಳು, ಒಂದಷ್ಟು ಆಪಾದನೆಗಳು, ಇದರ ಬಗ್ಗೆ ದಾಖಲೆಯನ್ನ ಕೊಡಬೇಕಾಗುತ್ತೆ. ದಾಖಲೆ ಇಲ್ಲದೆ ಮಾತಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಸಂಕಷ್ಟ ಈಗ ತಪ್ಪಿದ್ದಲ್ಲ. ಯಾಕಂದ್ರೆ ಸಾಮೂಹಿಕ ಮದುವೆಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದರಲ್ಲೂ ಹೆಣ್ಣು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷಾಂತರ ಕೋಟ್ಯಾಂತರ ಮಂದಿ ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದಾರೆ. ಅವ್ರ ಬಗ್ಗೆ ಅಪಪ್ರಚಾರ ಬರುವಂತ ರೀತಿಯಲ್ಲಿ, ಅವ್ರ ಬಗ್ಗೆ ಅನುಮಾನ ಮೂಡುವಂತ ರೀತಿಯಲ್ಲಿ ಗಿರೀಶ್ ಮಟ್ಟಣ್ಣನವರು ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ವಿರುದ್ಧ ಈಗ ತನಿಖೆ ನಡೆಸಬೇಕು ಅಂತ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರ್ನಾಥ್ ದೂರು ಕೊಟ್ಟಿದ್ದಾರೆ. ಗಿರೀಶ್ ವಿರುದ್ಧ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಮಹಿಳಾ ಆಯೋಗ ತನಿಖೆಯನ್ನ ನಡೆಸಿ ವರದಿಯನ್ನ ಸಲ್ಲಿಸೋದಕ್ಕೆ ಮಹಿಳಾ ಆಯೋಗ ಈಗ ಸೂಚನೆಯನ್ನ ಕೂಡ ಕೊಟ್ಟಿರೋದು. ರಾಜ್ಯ ಮಹಿಳಾ ಆಯೋಗದಿಂದ ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಉತ್ತರ ವಿಭಾಗದ ಡಿಸಿಪಿಗೆ ವರದಿ ಸಲ್ಲಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಈಗ ಆಯೋಗ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದು ಕೊಟ್ಟಿರೋದು ವಿಡಿಯೋಗಳು ಕೂಡ ಇದೆ, ಅದರಲ್ಲಿ ಸಾಬೀತು ಮಾಡುವಂತದ್ದೇನಿಲ್ಲ. ಆದ್ರೆ ಈಗ ಮಟ್ಟಣ್ಣನವರು ಪ್ರೂವ್ ಮಾಡಬೇಕು ಆ ರೀತಿ ಆಗಿದೆ ಅನ್ನುವಂಥದ್ದು. ಮಹಿಳಾ ಆಯೋಗಕ್ಕೀಗ ದೂರು ದಾಖಲಾಗಿದೆ. ಮುಂದಿನ ಕ್ರಮ ಏನು ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಈ ಬುರುಡೆ ಗ್ಯಾಂಗ್ಗೆ ಸಾಲು ಸಾಲು ಟೆನ್ಷನ್ಗಳು ಈಗ ಶುರುವಾಗ್ತಾ ಇದೆ. ಗಿರೀಶ್ ಮಟ್ಟಣ್ಣನವರಿಗೆ ಈಗ ಸಂಕಷ್ಟ ಎದುರಾಗುತ್ತಾ ಅನ್ನುವಂತ ಪ್ರಶ್ನೆ. ತಿಮರೋಡಿ ಆಪ್ತರು, ವಿಠಲ್ ಗೌಡ, ಅದರ ಜೊತೆಯಲ್ಲಿ ಅನೇಕರು, ಟಿ ಜಯಂತ್ ಆಗಿರಬಹುದು, ಇವರೆಲ್ಲರಿಗೂ ಕೂಡ ಸಂಕಷ್ಟಗಳು ಎದುರಾಗಿದ್ದಾಯ್ತು. ಈಗ ಮಟ್ಟಣ್ಣನವರ ಸರದಿನ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ತಿಮರೋಡಿ ಗಡಿಪಾರಾಗಿದ್ದಾಯ್ತು. ಈಗ ಗಿರೀಶ್ಗೆ ಸಂಕಷ್ಟ ತಪ್ಪಿದಲ್ಲ ಅನ್ನುವಂತ ವಿಚಾರ. ಯಾಕಂದ್ರೆ ಅವರೇ ನೀಡಿರುವಂತಹ ಒಂದಷ್ಟು ಸ್ಟೇಟ್ಮೆಂಟ್ಸ್, ಒಂದಷ್ಟು ಹೇಳಿಕೆಗಳು, ಒಂದಷ್ಟು ಆರೋಪಗಳು, ಒಂದಷ್ಟು ಆಪಾದನೆಗಳು, ಇದರ ಬಗ್ಗೆ ದಾಖಲೆಯನ್ನ ಕೊಡಬೇಕಾಗುತ್ತೆ. ದಾಖಲೆ ಇಲ್ಲದೆ ಮಾತಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಸಂಕಷ್ಟ ಈಗ ತಪ್ಪಿದ್ದಲ್ಲ. ಯಾಕಂದ್ರೆ ಸಾಮೂಹಿಕ ಮದುವೆಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದರಲ್ಲೂ ಹೆಣ್ಣು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷಾಂತರ ಕೋಟ್ಯಾಂತರ ಮಂದಿ ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದಾರೆ. ಅವ್ರ ಬಗ್ಗೆ ಅಪಪ್ರಚಾರ ಬರುವಂತ ರೀತಿಯಲ್ಲಿ, ಅವ್ರ ಬಗ್ಗೆ ಅನುಮಾನ ಮೂಡುವಂತ ರೀತಿಯಲ್ಲಿ ಗಿರೀಶ್ ಮಟ್ಟಣ್ಣನವರು ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ವಿರುದ್ಧ ಈಗ ತನಿಖೆ ನಡೆಸಬೇಕು ಅಂತ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರ್ನಾಥ್ ದೂರು ಕೊಟ್ಟಿದ್ದಾರೆ. ಗಿರೀಶ್ ವಿರುದ್ಧ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಮಹಿಳಾ ಆಯೋಗ ತನಿಖೆಯನ್ನ ನಡೆಸಿ ವರದಿಯನ್ನ ಸಲ್ಲಿಸೋದಕ್ಕೆ ಮಹಿಳಾ ಆಯೋಗ ಈಗ ಸೂಚನೆಯನ್ನ ಕೂಡ ಕೊಟ್ಟಿರೋದು. ರಾಜ್ಯ ಮಹಿಳಾ ಆಯೋಗದಿಂದ ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಉತ್ತರ ವಿಭಾಗದ ಡಿಸಿಪಿಗೆ ವರದಿ ಸಲ್ಲಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಈಗ ಆಯೋಗ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದು ಕೊಟ್ಟಿರೋದು ವಿಡಿಯೋಗಳು ಕೂಡ ಇದೆ, ಅದರಲ್ಲಿ ಸಾಬೀತು ಮಾಡುವಂತದ್ದೇನಿಲ್ಲ. ಆದ್ರೆ ಈಗ ಮಟ್ಟಣ್ಣನವರು ಪ್ರೂವ್ ಮಾಡಬೇಕು ಆ ರೀತಿ ಆಗಿದೆ ಅನ್ನುವಂಥದ್ದು. ಮಹಿಳಾ ಆಯೋಗಕ್ಕೀಗ ದೂರು ದಾಖಲಾಗಿದೆ. ಮುಂದಿನ ಕ್ರಮ ಏನು ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಈ ಬುರುಡೆ ಗ್ಯಾಂಗ್ಗೆ ಸಾಲು ಸಾಲು ಟೆನ್ಷನ್ಗಳು ಈಗ ಶುರುವಾಗ್ತಾ ಇದೆ. ಗಿರೀಶ್ ಮಟ್ಟಣ್ಣನವರಿಗೆ ಈಗ ಸಂಕಷ್ಟ ಎದುರಾಗುತ್ತಾ ಅನ್ನುವಂತ ಪ್ರಶ್ನೆ. ತಿಮರೋಡಿ ಆಪ್ತರು, ವಿಠಲ್ ಗೌಡ, ಅದರ ಜೊತೆಯಲ್ಲಿ ಅನೇಕರು, ಟಿ ಜಯಂತ್ ಆಗಿರಬಹುದು, ಇವರೆಲ್ಲರಿಗೂ ಕೂಡ ಸಂಕಷ್ಟಗಳು ಎದುರಾಗಿದ್ದಾಯ್ತು. ಈಗ ಮಟ್ಟಣ್ಣನವರ ಸರದಿನ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ತಿಮರೋಡಿ ಗಡಿಪಾರಾಗಿದ್ದಾಯ್ತು. ಈಗ ಗಿರೀಶ್ಗೆ ಸಂಕಷ್ಟ ತಪ್ಪಿದಲ್ಲ ಅನ್ನುವಂತ ವಿಚಾರ. ಯಾಕಂದ್ರೆ ಅವರೇ ನೀಡಿರುವಂತಹ ಒಂದಷ್ಟು ಸ್ಟೇಟ್ಮೆಂಟ್ಸ್, ಒಂದಷ್ಟು ಹೇಳಿಕೆಗಳು, ಒಂದಷ್ಟು ಆರೋಪಗಳು, ಒಂದಷ್ಟು ಆಪಾದನೆಗಳು, ಇದರ ಬಗ್ಗೆ ದಾಖಲೆಯನ್ನ ಕೊಡಬೇಕಾಗುತ್ತೆ. ದಾಖಲೆ ಇಲ್ಲದೆ ಮಾತಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಸಂಕಷ್ಟ ಈಗ ತಪ್ಪಿದ್ದಲ್ಲ. ಯಾಕಂದ್ರೆ ಸಾಮೂಹಿಕ ಮದುವೆಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದರಲ್ಲೂ ಹೆಣ್ಣು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷಾಂತರ ಕೋಟ್ಯಾಂತರ ಮಂದಿ ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದಾರೆ. ಅವ್ರ ಬಗ್ಗೆ ಅಪಪ್ರಚಾರ ಬರುವಂತ ರೀತಿಯಲ್ಲಿ, ಅವ್ರ ಬಗ್ಗೆ ಅನುಮಾನ ಮೂಡುವಂತ ರೀತಿಯಲ್ಲಿ ಗಿರೀಶ್ ಮಟ್ಟಣ್ಣನವರು
ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ವಿರುದ್ಧ ಈಗ ತನಿಖೆ ನಡೆಸಬೇಕು ಅಂತ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರ್ನಾಥ್ ದೂರು ಕೊಟ್ಟಿದ್ದಾರೆ. ಗಿರೀಶ್ ವಿರುದ್ಧ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಮಹಿಳಾ ಆಯೋಗ ತನಿಖೆಯನ್ನ ನಡೆಸಿ ವರದಿಯನ್ನ ಸಲ್ಲಿಸೋದಕ್ಕೆ ಮಹಿಳಾ ಆಯೋಗ ಈಗ ಸೂಚನೆಯನ್ನ ಕೂಡ ಕೊಟ್ಟಿರೋದು. ರಾಜ್ಯ ಮಹಿಳಾ ಆಯೋಗದಿಂದ ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಉತ್ತರ ವಿಭಾಗದ ಡಿಸಿಪಿಗೆ ವರದಿ ಸಲ್ಲಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಈಗ ಆಯೋಗ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದು ಕೊಟ್ಟಿರೋದು ವಿಡಿಯೋಗಳು ಕೂಡ ಇದೆ, ಅದರಲ್ಲಿ ಸಾಬೀತು ಮಾಡುವಂತದ್ದೇನಿಲ್ಲ. ಆದ್ರೆ ಈಗ ಒಟ್ಟಣ್ಣನವರು ಪ್ರೂವ್ ಮಾಡಬೇಕು ಆ ರೀತಿ ಆಗಿದೆ ಅನ್ನುವಂಥದ್ದು. ಮಹಿಳಾ ಆಯೋಗಕ್ಕೀಗ ದೂರು ದಾಖಲಾಗಿದೆ. ಮುಂದಿನ ಕ್ರಮ ಏನು ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಈ ಬುರುಡೆ ಗ್ಯಾಂಗ್ಗೆ ಸಾಲು ಸಾಲು ಟೆನ್ಷನ್ಗಳು ಈಗ ಶುರುವಾಗ್ತಾ ಇದೆ. ಗಿರೀಶ್ ಮಟ್ಟಣ್ಣನವರಿಗೆ ಈಗ ಸಂಕಷ್ಟ ಎದುರಾಗುತ್ತಾ ಅನ್ನುವಂತ ಪ್ರಶ್ನೆ. ತಿಮರೋಡಿ ಆಪ್ತರು, ವಿಠಲ್ ಗೌಡ, ಅದರ ಜೊತೆಯಲ್ಲಿ ಅನೇಕರು, ಟಿ ಜಯಂತ್ ಆಗಿರಬಹುದು, ಇವರೆಲ್ಲರಿಗೂ ಕೂಡ ಸಂಕಷ್ಟಗಳು ಎದುರಾಗಿದ್ದಾಯ್ತು. ಈಗ ಮಟ್ಟಣ್ಣನವರ ಸರದಿನ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ತಿಮರೋಡಿ ಗಡಿಪಾರಾಗಿದ್ದಾಯ್ತು. ಈಗ ಗಿರೀಶ್ಗೆ ಸಂಕಷ್ಟ ತಪ್ಪಿದಲ್ಲ ಅನ್ನುವಂತ ವಿಚಾರ. ಯಾಕಂದ್ರೆ ಅವರೇ ನೀಡಿರುವಂತ ಒಂದಷ್ಟು ಸ್ಟೇಟ್ಮೆಂಟ್ಸ್, ಒಂದಷ್ಟು ಹೇಳಿಕೆಗಳು, ಒಂದಷ್ಟು ಆರೋಪಗಳು, ಒಂದಷ್ಟು ಆಪಾದನೆಗಳು, ಇದರ ಬಗ್ಗೆ ದಾಖಲೆಯನ್ನ ಕೊಡಬೇಕಾಗುತ್ತೆ. ದಾಖಲೆ ಇಲ್ಲದೆ ಮಾತಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಸಂಕಷ್ಟ ಈಗ ತಪ್ಪಿದ್ದಲ್ಲ. ಯಾಕಂದ್ರೆ ಸಾಮೂಹಿಕ ಮದುವೆಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದರಲ್ಲೂ ಹೆಣ್ಣು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷಾಂತರ ಕೋಟ್ಯಾಂತರ ಮಂದಿ ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದಾರೆ. ಅವ್ರ ಬಗ್ಗೆ ಅಪಪ್ರಚಾರ ಬರುವಂತ ರೀತಿಯಲ್ಲಿ, ಅವ್ರ ಬಗ್ಗೆ ಅನುಮಾನ ಮೂಡುವಂತ ರೀತಿಯಲ್ಲಿ ಗಿರೀಶ್ ಮಟ್ಟಣ್ಣನವರು ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ವಿರುದ್ಧ ಈಗ ತನಿಖೆ ನಡೆಸಬೇಕು ಅಂತ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರ್ನಾಥ್ ದೂರು ಕೊಟ್ಟಿದ್ದಾರೆ. ಗಿರೀಶ್ ವಿರುದ್ಧ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಮಹಿಳಾ ಆಯೋಗ ತನಿಖೆಯನ್ನ ನಡೆಸಿ ವರದಿಯನ್ನ ಸಲ್ಲಿಸೋದಕ್ಕೆ ಮಹಿಳಾ ಆಯೋಗ ಈಗ ಸೂಚನೆಯನ್ನ ಕೂಡ ಕೊಟ್ಟಿರೋದು. ರಾಜ್ಯ ಮಹಿಳಾ ಆಯೋಗದಿಂದ ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಉತ್ತರ ವಿಭಾಗದ ಡಿಸಿಪಿಗೆ ವರದಿ ಸಲ್ಲಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಈಗ ಆಯೋಗ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದು ಕೊಟ್ಟಿರೋದು ವಿಡಿಯೋಗಳು ಕೂಡ ಇದೆ, ಅದರಲ್ಲಿ ಸಾಬೀತು ಮಾಡುವಂತದ್ದೇನಿಲ್ಲ. ಆದ್ರೆ ಈಗ ಒಟ್ಟಣ್ಣನವರು ಪ್ರೂವ್ ಮಾಡಬೇಕು ಆ ರೀತಿ ಆಗಿದೆ ಅನ್ನುವಂಥದ್ದು. ಮಹಿಳಾ ಆಯೋಗಕ್ಕೀಗ ದೂರು ದಾಖಲಾಗಿದೆ. ಮುಂದಿನ ಕ್ರಮ ಏನು ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಈ ಬುರುಡೆ ಗ್ಯಾಂಗ್ಗೆ ಸಾಲು ಸಾಲು ಟೆನ್ಷನ್ಗಳು ಈಗ ಶುರುವಾಗ್ತಾ ಇದೆ. ಗಿರೀಶ್ ಮಟ್ಟಣ್ಣನವರಿಗೆ ಈಗ ಸಂಕಷ್ಟ ಎದುರಾಗುತ್ತಾ ಅನ್ನುವಂತ ಪ್ರಶ್ನೆ. ತಿಮರೋಡಿ ಆಪ್ತರು, ವಿಠಲ್ ಗೌಡ, ಅದರ ಜೊತೆಯಲ್ಲಿ ಅನೇಕರು, ಟಿ ಜಯಂತ್ ಆಗಿರಬಹುದು, ಇವರೆಲ್ಲರಿಗೂ ಕೂಡ ಸಂಕಷ್ಟಗಳು ಎದುರಾಗಿದ್ದಾಯ್ತು. ಈಗ ಮಟ್ಟಣ್ಣನವರ ಸರದಿನ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ತಿಮರೋಡಿ ಗಡಿಪಾರಾಗಿದ್ದಾಯ್ತು. ಈಗ ಗಿರೀಶ್ಗೆ ಸಂಕಷ್ಟ ತಪ್ಪಿದಲ್ಲ ಅನ್ನುವಂತ ವಿಚಾರ. ಯಾಕಂದ್ರೆ ಅವರೇ ನೀಡಿರುವಂತ ಒಂದಷ್ಟು ಸ್ಟೇಟ್ಮೆಂಟ್ಸ್, ಒಂದಷ್ಟು ಹೇಳಿಕೆಗಳು, ಒಂದಷ್ಟು ಆರೋಪಗಳು, ಒಂದಷ್ಟು ಆಪಾದನೆಗಳು, ಇದರ ಬಗ್ಗೆ ದಾಖಲೆಯನ್ನ ಕೊಡಬೇಕಾಗುತ್ತೆ. ದಾಖಲೆ ಇಲ್ಲದೆ ಮಾತಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಸಂಕಷ್ಟ ಈಗ ತಪ್ಪಿದ್ದಲ್ಲ. ಯಾಕಂದ್ರೆ ಸಾಮೂಹಿಕ ಮದುವೆಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದರಲ್ಲೂ ಹೆಣ್ಣು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷಾಂತರ ಕೋಟ್ಯಾಂತರ ಮಂದಿ ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದಾರೆ. ಅವ್ರ ಬಗ್ಗೆ ಅಪಪ್ರಚಾರ ಬರುವಂತ ರೀತಿಯಲ್ಲಿ, ಅವ್ರ ಬಗ್ಗೆ ಅನುಮಾನ ಮೂಡುವಂತ ರೀತಿಯಲ್ಲಿ ಗಿರೀಶ್ ಮಟ್ಟಣ್ಣನವರು ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ವಿರುದ್ಧ ಈಗ ತನಿಖೆ ನಡೆಸಬೇಕು ಅಂತ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರ್ನಾಥ್ ದೂರು ಕೊಟ್ಟಿದ್ದಾರೆ. ಗಿರೀಶ್ ವಿರುದ್ಧ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಮಹಿಳಾ ಆಯೋಗ ತನಿಖೆಯನ್ನ ನಡೆಸಿ ವರದಿಯನ್ನ ಸಲ್ಲಿಸೋದಕ್ಕೆ ಮಹಿಳಾ ಆಯೋಗ ಈಗ ಸೂಚನೆಯನ್ನ ಕೂಡ ಕೊಟ್ಟಿರೋದು. ರಾಜ್ಯ ಮಹಿಳಾ ಆಯೋಗದಿಂದ ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಉತ್ತರ ವಿಭಾಗದ ಡಿಸಿಪಿಗೆ ವರದಿ ಸಲ್ಲಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಈಗ ಆಯೋಗ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದು ಕೊಟ್ಟಿರೋದು ವಿಡಿಯೋಗಳು ಕೂಡ ಇದೆ, ಅದರಲ್ಲಿ ಸಾಬೀತು ಮಾಡುವಂತದ್ದೇನಿಲ್ಲ. ಆದ್ರೆ ಈಗ ಒಟ್ಟಣ್ಣನವರು ಪ್ರೂವ್ ಮಾಡಬೇಕು ಆ ರೀತಿ ಆಗಿದೆ ಅನ್ನುವಂಥದ್ದು. ಮಹಿಳಾ ಆಯೋಗಕ್ಕೀಗ ದೂರು ದಾಖಲಾಗಿದೆ. ಮುಂದಿನ ಕ್ರಮ ಏನು ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ.